ಬೆಳ್ಳುಳ್ಳಿಯಿಂದ ವಾಂಗಿಬಾತ್ ಗೊಜ್ಜನ್ನ ಮಾಡಿ ನೋಡಿರಿ, ಎಷ್ಟು ಟೇಸ್ಟಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಈ ವಾಂಗಿಬಾತ್ ಗೊಜ್ಜಿಗೆ. ನೋಡಿ ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಚಿತ್ರದುರ್ಗ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ವಾಂಗಿಬಾತ್ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ. ಅದರಲ್ಲೂ ಸ್ಪೆಷಲಾಗಿ ಬೆಳ್ಳುಳ್ಳಿ ವಾಂಗಿಬಾತ್ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಮೊದಲನೇ ಸಲ ಯಾರೆಲ್ಲ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಆಗಿ, ಅದ್ರ ಜೊತೆ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ಬಹಳ ರುಚಿಯಾಗಿರುವಂಥ ವಾಂಗಿಬಾತ್ ಗೊಜ್ಜು. ಪ್ರತಿದಿನ ಎಲ್ಲರೂ ತುಂಬ ಜನ ಎಲ್ಲ ವಾಂಗಿಬಾತ್ ಗೊಜ್ಜನ್ನ ಮಾಡ್ತಾರೆ, ಇಲ್ಲ ಅಂತ ಅಲ್ಲ. ಆದರೆ ಕೆಲವರು ಅವರವರ ಅಭಿರುಚಿಗೆ ತಕ್ಕಂತೆ ಗೊಜ್ಜುಗಳಿರ್ಬೋದು, ಪುಳಿಯೋಗರೆ ಇರ್ಬೋದು, ವಾಂಗಿಬಾತ್ ಇರ್ಬೋದು, ಈ ಥರ ಮಾಡ್ತಾರೆ. ಆದರೆ ಇವತ್ತು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥ ವಾಂಗಿಬಾತ್ ಗೊಜ್ಜು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟ್ ಇರುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ, ಆಮೇಲೆ ಕಮೆಂಟ್ ಮಾಡಿ ಹೇಳ್ಬೋದು. ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಒಂದು ಅರ್ಧ ಗಂಟೆ ಮುಂಚೆ ತೊಳೆದಿಟ್ಕೊಂಡು ನೀರೆಲ್ಲ ಫುಲ್ ಡ್ರೈ ಆದಮೇಲೆ ಈ ರೀತಿ ಸಣ್ಣ ಸಣ್ಣದಾಗಿ ಇಷ್ಟು ಉದ್ದ ಸಾಕಾಗುತ್ತೆ. 1 ಇಂಚು 1.5 ಇಂಚು ಉದ್ದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ. ಹಾಗೆಯೇ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೀನಿ. ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮೇಯ್ನ್ ಅಂದರೆ ಫ್ರೈ ಮಾಡ್ಕೊಳ್ಳೋದು ಈ ವಾಂಗಿಬಾತಲ್ಲಿ ಬದನೆಕಾಯಿನ ಚೆನ್ನಾಗಿ ಎಣ್ಣೆ ಜಾಸ್ತಿ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಎಣ್ಣೆ ಜಾಸ್ತಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಹೆಂಗೆ ಅಂದರೆ ಹಸಿ ಏನಿರುತ್ತೆ ಹಸಿ ಇರಲೇಬಾರ್ದು, ಆ ಥರ ಬಾಡಿಸ್ಬೇಕಾಗುತ್ತೆ. ಮೇಯ್ನ್ ಅಂದರೆ ನೋಡಿ ಇಲ್ಲಿ ಈ ಥರ ಬಾಡಿಸ್ಬೇಕು. ಇದರಲ್ಲೇ ಇರೋದು ಟೇಸ್ಟು. ಕೆಲವರಿಗೆಲ್ಲ ಗೊತ್ತೇ ಇಲ್ಲ. ಹೇಳ್ಬೇಕಂತಂದರೆ ನಿಜವಾಗ್ಲೂ ನಾನು ತುಂಬ ಜನ ನೋಡಿದ್ದೀನಿ. ನಮ್ಮ ಹಳ್ಳಿ ಕಡೆ ಅಷ್ಟೊಂದು ವಾಂಗಿಬಾತನ್ನ ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ ಅಷ್ಟೊಂದು ಇಷ್ಟಪಡಲ್ಲ. ಆದರೆ ಈ ಥರ ಮಾಡಿ ನೋಡಿರಿ, ನಿಜವಾಗ್ಲೂ ವಾಂಗಿಬಾತನ್ನ ಪದೇ ಪದೇ ನೀವೇ ಮಾಡಿಕೊಡ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಒಗ್ಗರಣೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಬಾಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬದನೆಕಾಯಿಗಳನ್ನ. ಇವಾಗ ಇಲ್ಲಿ ಒಗ್ಗರಣೆ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಎಣ್ಣೆನೇ ಜಾಸ್ತಿನೇ ಹಾಕಬೇಕು. ವಾಂಗಿಬಾತ್ ಗೊಜ್ಜಿಗೆ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. 4 ಟೇಬಲ್ ಸ್ಪೂನಷ್ಟು ನಾನು ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ. ಜೀರಿಗೆ ಹಾಕಲೇಬೇಕಂತಿಲ್ಲ, ಹಾಕಿದರೆ ಹಾಕ್ಬೋದು. ನಾನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ, ಟೇಸ್ಟು ಆಮೇಲೆ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ. ನಂತರ ಇಲ್ಲಿ ಸ್ವಲ್ಪ ಗೋಡಂಬಿ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಕೆಲವರ ಅಭಿರುಚಿಗೆ ತಕ್ಕಂತೆ ಬೇರೆ ಬೇರೆಯವರು ಈರುಳ್ಳಿ ಹಾಕ್ತಾರೆ, ಈ ಥರ ಎಲ್ಲ ಮಾಡ್ತಾರೆ. ನಾನಿಲ್ಲಿ ಈರುಳ್ಳಿ ಅಂತೂ ಬಳಸೋದೇ ಇಲ್ಲ. ಯಾಕೆ ಅಂತಂದರೆ ಬೆಳ್ಳುಳ್ಳಿ ಹಾಕೋದ್ರಿಂದ ನೋಡಿ, ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ಒಣಮೆಣ್ಸಿಕಾಯಿನೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಎರಡನ್ನೂ ಹಾಕಿದ್ದೀನಿ. ಕೆಲವು ಸಲ ನಾನು ಒಣಮೆಣ್ಸಿಕಾಯಿನೇ ಹಾಕ್ಬಿಡ್ತೀನಿ, ಅದು ಕೂಡ ಚೆನ್ನಾಗಿರುತ್ತೆ. ಹಸಿಮೆಣ್ಸಿಕಾಯಿ ಹಾಕೋದ್ರಿಂದ ಏನಪ್ಪ ಅಂತಂದರೆ ಟೇಸ್ಟ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಒಣಮೆಣ್ಸಿಕಾಯಿಗಿಂತ ಹಸಿಮೆಣ್ಸಿಕಾಯಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಈ ಥರ ಏನು ರೈಸ್ ಐಟಮ್ ಇರುತ್ತಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳಷ್ಟೇ. ಇವಾಗ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಇದನ್ನೆಲ್ಲನ. ನಮಗೆ ಮೇಯ್ನಾಗಿ ಈ ವಾಂಗಿಬಾತ್ ಗೊಜ್ಜನ್ನು ರೆಡಿ ಮಾಡಬೇಕು ಅಂದರೆ ಈರುಳ್ಳಿ ಹಾಕಿದ್ವಿ ಅಂದರೆ ಭಾಳ ದಿನದ ತನಕ ಇರಲ್ಲ. ಬೇಕಿದ್ರೆ ನೀವೇ ಗೊಜ್ಜು ಮಾಡಿಟ್ಟು ಟ್ರೈ ಮಾಡಿ ನೋಡಿರಿ. ಈರುಳ್ಳಿ ಹಾಕಿದರೆ ಭಾಳ ದಿನ ಇರಲ್ಲ. ಈ ಥರ ಬೆಳ್ಳುಳ್ಳಿಯಿಂದ ವಾಂಗಿಬಾತ್ ಗೊಜ್ಜನ್ನ ಮಾಡಿಟ್ರೆ ಎಷ್ಟು ದಿನ ಬೇಕಾದರೂ ಇರುತ್ತೆ, 1 ತಿಂಗಳವರೆಗೂ ಬೇಕಾದರೂ ಇರುತ್ತೆ. ನೋಡಿ ಇಲ್ಲಿ ನಾನು MTRದು ತಗೊಂಡಿದ್ದೀನಿ. ಯಾವುದಾದ್ರೂ ತಗೋಬೋದು, ಏನಿಲ್ಲ, ಏನು ಸಮಸ್ಯೆ ಇಲ್ಲ. ಯಾವ ಪೌಡ್ರ್ ಇರುತ್ತೆ ಆ ಪೌಡ್ರನ್ನ ತಗೋಬೋದು. ಗಟ್ಟಿಯಾಗಿಬಿಡುತ್ತೆ, ಮೇಯ್ನ್ ಅಂದರೆ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ಎಣ್ಣೆ ಜಾಸ್ತಿ ಹಾಕಬೇಕು. ಆಮೇಲೆ ಹುಣಸೆ ರಸನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ರಸನ ಸ್ವಲ್ಪ ಜಾಸ್ತಿ ತೆಳು ಮಾಡಿದ್ದೀನಿ. ಯಾಕೆ ಅಂತಂದರೆ ಈ ವಾಂಗಿಬಾತ್ ಪೌಡ್ರ್ ಏನಾಗುತ್ತೆ ಅಂದರೆ ಅದು ಬಿಸಿ ಆದಂಗೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಆವಾಗ ರಸನ ಈ ಥರ ಜಾಸ್ತಿ ಮಾಡ್ಕೊಂಡ್ರೆ ಈ ರೀತಿಯಾಗಿ ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ನೀರು ಸಹ ಹಾಕ್ಬೋದು. ಹುಣಸೆ ರಸ ಕಡಿಮೆ ಇತ್ತು, ಗಟ್ಟಿ ಇತ್ತು ಅಂದರೆ ಸ್ವಲ್ಪ ನೀರನ್ನೂ ಹಾಕ್ಬೋದು, ಏನೂ ಸಮಸ್ಯೆ ಇಲ್ಲ. ತುಂಬ ದಿನ ಇಡೋದು ಅಂತೇಳಿ ನಾನು ಸ್ವಲ್ಪ ಹುಣಸೆ ರಸನೇ ಸ್ವಲ್ಪ ಜಾಸ್ತಿ ಮಾಡಿದೆ. ಇವಾಗ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಒಂದು ಬದನೆಕಾಯಿ ಅವನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂದರೆ. ಆ ಟೇಸ್ಟ್ ಹೆಂಗಿರುತ್ತೆ ಅಂತ ನೀವು ಟ್ರೈ ಮಾಡಿ ನೋಡಿ, ಹೇಳಿ ಯಾವ ಥರ ಬರುತ್ತೆ ಅಂತ. ಈರುಳ್ಳಿ ಹಾಕಿ ವಾಂಗಿಬಾತ್ ಮಾಡಿದರೆ ಯಾವ ಥರ ಇರುತ್ತೆ, ಬೆಳ್ಳುಳ್ಳಿ ಹಾಕಿ ವಾಂಗಿಬಾತ್ ಮಾಡಿದರೆ ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಎಷ್ಟು ದಿನ ಬೇಕಾದರೂ ಕೆಡೋದೇ ಇಲ್ಲ. ಯಾವ ಇಂಗು ಏನು ಬಳಸಿಲ್ಲ ನಾನು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು.
ನಾನು ಹುಣಸೆ ಹುಳಿ ಹಾಕಿರೋದ್ರಿಂದ ಕರೆಕ್ಟಾಗಿ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು 1/4 kg ಬದನೆಕಾಯಿ ತಗೊಂಡಿದ್ದೀನಿ. ಒಂದು ಪ್ಯಾಕೆಟು, ಒಂದು 10 ರೂಪಾಯಿ ಪ್ಯಾಕೆಟ್ ಅದು ವಾಂಗಿಬಾತ್ ಪೌಡರು ಸಾಕು, ಅಷ್ಟೇ ಸಾಕಾಗುತ್ತೆ. ಮಸಾಲೆ ಅತಿ ಆದರೆ ಚೆನ್ನಾಗಿರಲ್ಲ. ಇಷ್ಟು ಕರೆಕ್ಟಾಗಿ ಇಷ್ಟೇ ಸಾಕಾಗುತ್ತೆ. ನೋಡಿ ಇಲ್ಲಿ ಇವಾಗ ಪೂರ್ತಿಯಾಗಿ ಗಟ್ಟಿ ಆಗಿಬಿಡುತ್ತೆ. ಗಟ್ಟಿ ಆದಂಗೆ ಬದನೆಕಾಯಿ ಎಲ್ಲ ಫುಲ್ಲು ಎಲ್ಲ ಕಲ್ಲರೇ ಚೇಂಜ್ ಆಗುತ್ತೆ ನೋಡಿರಿ. ಇಷ್ಟೇ. ನಾವು ಮೊದಲು ಬದನೆಕಾಯಿನ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಂದರೆ ಬೇಗ ಆಗಿಬಿಡುತ್ತೆ. ನಮಗೂ ಸಹ ಗೊತ್ತಿರಲಿಲ್ಲ ಮುಂಚೆ ಎಲ್ಲ. ಆಮೇಲೆ ನಾವು ಓನಾಗಿ ಟ್ರೈ ಮಾಡಿ ಇವಾಗ ಪರ್ಫೆಕ್ಟಾಗಿ ವಾಂಗಿಬಾತ್ ಗೊಜ್ಜನ್ನ ಮಾಡ್ತೀವಿ. ಮುಂಚೆ ಎಲ್ಲ ಗೊತ್ತಿಲ್ಲದಲೇ ಅದನ್ನೇ ಎಲ್ಲ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕಿ ಏನೇನೋ ಮಾಡಿಬಿಡ್ತಿದ್ವಿ. ಇವಾಗ ಅನ್ನನ ರೆಡಿ ಮಾಡಿ ಇಟ್ಕೊಂಡಿನಿ. ಅನ್ನ ಯಾವ ಥರ ಇರಬೇಕು ಅಂದರೆ, ಈ ಪುಳಿಯೋಗರೆ ಗೊಜ್ಜಿಗೆಲ್ಲ ಅನ್ನ ಮಾಡ್ತೀವಲ್ಲ, ಪುಳಿಯೋಗರೆಗೆ ಆ ಥರ ಪುಡಿಯಾಗಿ ಉದುರಾಗಿರಬೇಕು. ನೋಡಿ ಎಷ್ಟು ಉದುದ್ರಾಗೈತೆ. ಬಿಸಿ ಐತೆ ಅನ್ನ, ಹಂಗಾಗಿ ಮುಟ್ಟಕ್ಕಾಗ್ತಿಲ್ಲ. ಆದ್ರೂ ಇಷ್ಟು ಉದುರಾಗೈತೆ. ಮೇಯ್ನು ನಾವು ಅನ್ನ ಮಾಡ್ಕೋಬೇಕಾರೆ ಚೆನ್ನಾಗಿ ಉದುದ್ರಾಗೆ ಮಾಡ್ಕೋಬೇಕು. ಈ ರೈಸ್ ಐಟಮ್ಗಳಿಗೆಲ್ಲ ಅನ್ನ ಸ್ವಲ್ಪ ಉದುದ್ರಾಗಿದ್ರೇ ಚೆನ್ನಾಗಿರುತ್ತೆ. ಈ ಪುಳಿಯೋಗರೆ ವಾಂಗಿಬಾತ್ಗಂತೂ ಉದುದ್ರಾಗಿರಲೇಬೇಕು. ನೋಡಿರಿ ಇವಾಗ ನೋಡಿ ಎಷ್ಟು ಬಿಸಿ ಇರೋದ್ರಿಂದ ಹಬೆ ಎಲ್ಲ ಹೆಂಗೆ ಬರ್ತೈತೆ. ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಬೆಳಗ್ಗೆ ಟೈಮ್ ಸ್ಕೂಲಿಗೆ ಮಕ್ಕಳಿಗೆ ಲೇಟ್ ಆಗುತ್ತಲ್ಲ, ಹಂಗಾಗಿ ಬಿಸಿದೇ ಹಾಕ್ಕೊಡ್ತೀನಿ. ಆಮೇಲೆ ಬಿಸಿ ತಿಂದ್ರೇ ಚೆಂದ ಈ ಥರದ್ದೆಲ್ಲ. ಪುಳಿಯೋಗರೆ ಬೇಕಾದರೆ ತಣ್ಣಗಾದ್ಮೇಲೆ ತಿಂದರೂ ಏನೂ ಅನಿಸಲ್ಲ. ಈ ವಾಂಗಿಬಾತ್ ಇರ್ಬೋದು, ರೈಸ್ ಬಾತ್ಗಳು ಬೇರೆ ಟೊಮೊಟೊ ಬಾತು, ಪಲಾವ್ ಇವೆಲ್ಲ ಬಿಸಿ ಇದ್ದಾಗ ತಿಂದ್ರೇ ಚೆಂದ. ನೋಡಿರಿ ಇವಾಗ ಈ ಥರ ಐತೆ. ಕಲ್ಲರ್ ನೋಡಿದ್ರೇ ಖುಷಿ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಹಾಕ್ಕೊಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ಗಿರ್ಬೋದು, ಲಂಚ್ ಬಾಕ್ಸಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡಿ ಈ ಥರ ರೆಡಿ ಮಾಡಿ ಕೊಟ್ಬಿಟ್ರೆ ಮಕ್ಕಳು ಎಷ್ಟು ಖುಷಿಯಿಂದ ತಿಂತಾರೆ ಅಂದರೆ, ಟೇಸ್ಟು ಹಂಗೆ ಇರುತ್ತೆ. ನಾವು ಕರೆಕ್ಟಾಗಿ ಅಳತೆ ಎಷ್ಟು ಗೊಜ್ಜು ಮಾಡಬೇಕು, ಎಷ್ಟು ಗೊಜ್ಜು ಹಾಕಬೇಕು ಮಕ್ಕಳಿಗೆ ಅಷ್ಟು ಹಾಕ್ಕೊಡ್ತಾಯಿದ್ದೀನಿ. ಸಖತ್ ಟೇಸ್ಟ್ ಇರುತ್ತೆ. ನೀವು ಸಹ ಇದೇ ವಿಧಾನದಲ್ಲೇ ಮಾಡ್ಕೊಳ್ರಿ. ಹಾಗೆಯೇ ಮೊದಲನೇ ಸಲ ಯಾರೆಲ್ಲ ವೀಡಿಯೋನ ಕ್ಲಿಕ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ನೀವು ಸಹ ಇದೇ ರೀತಿಯೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದ.